ಸೊ ಮೇಡಮ್ ಭಾಳ ವರ್ಷದಿಂದ ನಾವು ಇದೆಲ್ಲ ಸಮಸ್ಯೆಯನ್ನು ಎದುರಿಸ್ತಾನೆ ಇದ್ದೀವಿ ಮೇಡಮ್. ಪ್ರತಿ ಮಳೆಗಾಲದಲ್ಲೂ ನೀರು ರಸ್ತೆಯಲ್ಲೆಲ್ಲ ತುಂಬಿಕೊಳ್ಳುತ್ತೆ. ವಿದ್ಯುತ್ ಶಕ್ತಿ ಅವಾಗ ಕಡಿತಗೊಳ್ಳುತ್ತೆ. ಸಾರ್ವಜನಿಕರು ರಾತ್ರಿ ಹೊತ್ತು ಓಡಾಡೋಕ್ಕೆ ಮಾಡೋಕ್ಕೆ ಮಹಿಳೆಯರಿಗೆ ಎಲ್ಲ ತುಂಬ ತಾಪತ್ರೆ ಇದೆ ಮೇಡಮ್. ಸಮಸ್ಯೆಗಳು ತುಂಬ ಇದೆ. ಕೇವಲ ನಿಮ್ಮ ಏರಿಯಾದಲ್ಲಿ ರಸ್ತೆ ಕಾಮಗಾರಿ ಆಗ್ತಾ ಇರೋದು ಒಂದೇ ಸಮಸ್ಯೆನ, ಅದು ಹೊರತುಪಡಿಸಿ ಏನೆಲ್ಲ ಸಮಸ್ಯೆಗಳಿವೆ? ಹೊರತುಪಡಿಸಿ ಮಾಮೂಲಿ ಮೇಡಮ್ ಟ್ರಾಫಿಕ್ ಸಂಚಾರಕ್ಕೆ ಭಾರಿ ಸಂಜೆ ಆಯಿತು ಅಂತಂದರೆ ಪೂರ್ತಿ ಅಂಗಡಿ ಮುಂದೆ ಪೂರ್ತಿ ಎಲ್ಲ ವಾಹನಗಳು ನಿಂತ್ಕೊಂಡ್ಬಿಡುತ್ತೆ. ವ್ಯಾಪಾರಸ್ಥರಿಗೂ ತೊಂದರೆ ಇದೆ. ಹೆಣ್ಮಕ್ಳಿಗೆ ಮತ್ತು ಶಾಲೆಗೆ ಹೋಗೋರಿಗೆ ಬರೋರಿಗೆ ಮತ್ತು ವಯಸ್ಸಾದವ್ರಿಗೆ ಭಾಳ ತೊಂದರೆ ಆಗುತ್ತೆ ಮೇಡಮ್. ಸರ್, ಇದು ಮುಖ್ಯ ರಸ್ತೆ, ಹುಟ್ಟಳ್ಳಿಯ ಮುಖ್ಯ ರಸ್ತೆ ಆಗಿರೋದ್ರಿಂದಾಗಿ, ಈ ಕಾಮಗಾರಿ ಶುರು ಆಗಿರೋದ್ರಿಂದಾಗಿ ನಿಮ್ಮ ಉದ್ಯೋಗದ ಮೇಲೆ ಯಾವ ರೀತಿ ಹೊಡೆತ ಬೀಳ್ತಾ ಇದೆ? ನೀವು ಅದನ್ನ ಹೇಗೆ ಕ್ಲಿಯರ್ ಮಾಡ್ಕೊಂಡು? ಶುರುವಾದಾಗಿನಿಂದ ಕಸ್ಟಮರ್ ಒಬ್ಬರು ಬರ್ತಾನೆ ಇಲ್ಲ ಮೇಡಮ್. ಅದರಲ್ಲೂ ಎಸ್ಪೆಷಲಿ ಈ ರೋಡ್ ಬ್ಲಾಕ್ ಆಗಿರೋದ್ರಿಂದ ಭಾಳ ದಿವಸದಿಂದ ಕಸ್ಟಮರ್ ಯಾರು ಬರೋದಿಲ್ಲ. ಅಂಗಡಿ ಬಾಡಿಗೆ ಕಟ್ಟಕ್ಕೆ ಕಷ್ಟ ಆಗುತ್ತೆ. ಆ ರೀತಿ ತೊಂದರೆ ಅನುಭವಿಸೋದು. ಸರ್, ಈಗ ಸಹಜ ಸ್ಥಿತಿ, ಏನೇ ಸಮಸ್ಯೆಗಳಾದ್ರೂ ನಾವು ಜೀವನವನ್ನ ಮಾಡಲೇಬೇಕಾಗಿರುವಂತದ್ದು. ಇದ್ರ ಜೊತೆಗೆ ಈಗ ಎಲ್ಲದರ ರೇಟ್ಗಳು ಜಾಸ್ತಿ ಆಗ್ತಾ ಇದಾವೆ, ಬೆಲೆಗಳು ಜಾಸ್ತಿ ಆಗ್ತಿದ್ದಾವೆ. ಒಂದ್ ಕಡೆ ಕಾಮಗಾರಿ ನಡೀತಾ ಇಲ್ಲ, ಇದರಿಂದ ಉದ್ಯೋಗಕ್ಕೆ ಲಾಸ್ ಆಗ್ತಾ ಇದೆ. ಈ ಬೆಲೆ ಜಾಸ್ತಿ ಆಗಿರೋದ್ರಿಂದ ಜೀವನದ ಮೇಲೆ ಎಷ್ಟು ಮಟ್ಟಿಗೆ ಕೊಡ್ತಾ ಬೀಳುತ್ತೆ? ಅದು ಒಟ್ಟಾರೆ ಸಮಸ್ಯೆನ ರಾಜಕೀಯ ವ್ಯಕ್ತಿಗಳಿಂದ ನಿಭಾಯಿಸ್ಬೇಕು ಮೇಡಮ್. ರೇಟ್ ಒಂದು ಜಾಸ್ತಿ ಆಗೋದ್ರಿಂದ ಈಗ ಡೀಸೆಲ್ ಜಾಸ್ತಿ ಆಯಿತು, ಪೆಟ್ರೋಲ್ ಜಾಸ್ತಿ ಆಯ್ತು ಅಂದರೆ ಆಹಾರ ಪದಾರ್ಥಗಳ ಮೇಲೆ ಜಾಸ್ತಿ ಆಗುತ್ತೆ. ಆಹಾರ ಪದಾರ್ಥಗಳು ಜಾಸ್ತಿ ಆಯಿತು ಅಂದರೆ ತಿನ್ನೋ ಪದಾರ್ಥಗಳು. ಒಟ್ಟಿನಲ್ಲಿ ಸೊಸೈಟಿ ಟೋಟಲ್ ಆಗಿ ರಾಜಕೀಯ ವ್ಯಕ್ತಿಗಳು ಅಥವಾ ಸರ್ಕಾರ ನಮ್ಮನ್ನು ನಿಭಾಯಿಸಬೇಕಾಗುತ್ತೆ.